ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿ ಕಾಯಪುಟ್ಟಸ್ವಾಮಿ. ಸೊ ಇವತ್ತೇನಪ್ಪ ಅಂತಂದರೆ, ಸೊ ನೆನ್ನೆ ಪಾಪಕ್ಕೆ ಫೋಟೋಶೂಟ್ ಮುಗೀತಾ ಆಯಿತಾ. ನೆನ್ನೆ ಸ್ಯಾಟರ್ಡೆ, ಇವತ್ತು ಸಂಡೇ. ಸೊ ಇವತ್ತು ಸಂಡೇ ವ್ಲಾಗು, ಒಂದು ಡೈಲಿ ವ್ಲಾಗ್ ಅಂತಲೇ ಅಂದ್ಕೊಳ್ಳಿ. ಸೊ ಏನಂತಂದರೆ ಇವತ್ತು ಕಡೆ ಕಾರ್ತಿಕೆ ಅಲ್ವಾ. ಸೊ ಹಾಗಾಗಿ ನಾಳೆ ಇವತ್ತು ನಮ್ಮ ಮನೆ ದೇವರು ಅಂದರೆ ನಮ್ಮ ಮಮ್ಮಿ ಮನೆ ದೇವ್ರು ಬಂದು ಭೈರವೇಶ್ವರ, ನನ್ನ ಗಂಡನ ಮನೆ ದೇವ್ರು ಬಂದು ಯೋಗ ನರಸಿಂಹಸ್ವಾಮಿ. ಸೊ ಅದಕ್ಕೆ ಕಡೆ ಕಾರ್ತಿಕೆ ಅಲ್ವಾ, ಸೊ ಅದಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ. ಫ್ಯಾಮಿಲಿ ಎಲ್ಲ ಹೋಗ್ತಿದ್ದೀವಿ. ಸೊ ಏನಂತಾನೆ ಒಂದು ಟೆಂಪೋ ಮಾಡ್ಕೊಂಡು ಅದ್ರಲ್ಲಿ ಹೋಗ್ತಿದ್ದೀವಿ. ಸೊ ನಮ್ಮ ಹತ್ರ ಎಲ್ಲ ಕಾರೆಲ್ಲ ಇಲ್ಲ. ಸೊ ಹೋಗ್ತಿದ್ದೀವಿ. ಸೊ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋದು ಅಂತ ಹೋಗ್ತಾ ಇದ್ದೀವಿ. ಸೊ ಏನಂತಂದರೆ ಅಲ್ಲೋಗಿ ಪೂಜೆ ಮಾಡಿಸ್ಕೊಂಡು, ಸೊ ಒಂದಲ್ಲ 3-4 ದೇವಸ್ಥಾನ ಇದೆ. ಸೊ ಅಲ್ಲಿ ತೋರಿಸ್ತೀನಿ. ಒಂದು ಮಸ್ನಮ್ಮ ಅಂತ ಅಂದ್ಬಿಟ್ಟು ಒಂದು ನಮ್ಮ ಮನೆ ಹೆಂಡತಿಯವರು. ಸೊ ಅಲ್ಲೇನಂತಂದರೆ ಆಲದ ಮರ ತುಂಬ ಬರೀ ಜೇನುಳನೇ ಇದೆ. ಸೊ ಎಷ್ಟೊಂದು ಜನ ಭಕ್ತಾದಿಗಳಿಗೆ ಕೆಲವೊಂದು ಸಲ ಕಚ್ಚಿರೋದು ಉಂಟು, ಕೆಲವೊಂದು ಸಲ ಅದೇನು ಮಾಡಲ್ಲ, ಹಂಗೆ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ತೆಂಗಿನ ಭಾಗ ಅಂದ್ಬಿಟ್ಟು ಚೀನಿ ಹತ್ರ ಇದೆ, ನಿಯರ್ ಟು ನನ್ನ ಗಂಡನ ಮನೆಗೆ ಹತ್ರ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಇರೋದು ದೇವಸ್ಥಾನ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ ಪೂಜೆ ಮಾಡಿಸ್ಕೊಂಬರೋಣ ಅಂತ. ಸೊ ಹೆಂಗೂ ಪಾಪು ಬರ್ತಡೇನು ಕೂಡ ನಿಯರ್ ಬಂತಲ್ವಾ. ಸೊ ಹೆಂಗೂ ಪೂಜೆ ಮಾಡಿಸ್ಲೇಬೇಕು. ಸೊ ನಮ್ಮ ಮನೆ ದೇವ್ರಿಗೂ ಕೂಡ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೀವಿ. ಸೊ ಮೇಲ್ಕೋಟೆಗೂ ಹೋಗ್ಬೇಕಿತ್ತು. ಮೇಲ್ಕೋಟೆಲಿ ಏನಂದರೆ ಮುಡಿ ಕೊಡೋವರೆಗೂ ಹೋಗ್ಬಾರ್ದಂತೆ, ಹೋದರೆ ಮುಡಿ ಕೊಟ್ಕೊಂಡೇ ಬರ್ಬೇಕಂತೆ. ಸೊ ಹಾಗಾಗಿ ಅಲ್ಲಿಗೆ ಹೋಗಿಲ್ಲ. ಸೊ ಇಲ್ಲಿಗೆ ಹೋಗ್ತಿದ್ದೀವಿ. ಸೊ ಬರ್ತಡೇ ಆದಮೇಲೆ ಮುಡಿ ಕೊಡೋದು. ಸೊ ಅದು ಒಂದು ಪರ್ಟಿಕ್ಯುಲರ್ ಡೇಟ್ ಫಿಕ್ಸ್ ಮಾಡಿ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಅಲ್ಲೂ ಒಂದು ಪರ್ಟಿಕ್ಯುಲರ್ ಡೇಟ್ ಫಿಕ್ಸ್ ಮಾಡಿ ಅವಾಗ ಮುಡಿ ಕೊಡೋಣ ಅಂದ್ಕೊಂಡಿದ್ದೀವಿ. ಹೆಂಗೂ ಈಗ ಧನುರ್ಮಾಸ ಬರುತ್ತಲ್ವಾ. ಸೊ ಹಾಗಾಗಿ ಪಾಪು ಅಲ್ಲಿ ಅವಾಗ ಕೊಡಬಾರ್ದಂತೆ ಮುಡಿನ. ಸೊ ಮುಡಿ ಅದಾದಮೇಲೆ ಕೊಡಬೇಕು ಅಂತೇಳಿ. ಸೊ ಈ ಥರ ಪ್ಲ್ಯಾನ್ಸ್ ಇದೆ. ಸೊ ಎಲ್ಲ ಹೆಂಗೆ ಹೋಗುತ್ತೆ ಏನೋ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಇವಾಗ ಟೆಂಪಲಿಗೆ ಹೋಗ್ತಿದ್ದೀವಿ. ಸೊ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ. ಸೊ ನಾವೆಲ್ಲ ಫ್ಯಾಮಿಲಿ. ಸೊ ಏನಂತಂದರೆ ಕಾರಲ್ಲಿ ಹೋಗೋದೇ ಒಂಥರ ಸ್ಪೆಷಲ್ಲು. ಬಟ್ ನಾವು ಒಂದು ಟೆಂಪೋನೋ ಈ ಥರ ಏನೋ ಮಾಡ್ಕೊಂಡು ಹೋಗ್ತೀವಲ್ವ. ಸೊ ಕೂತ್ಕೊಂಡು ಎಲ್ಲನೂ ಮಾತಾಡಿಕೊಂಡು ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಗೊತ್ತಾ. ಸೊ ತುಂಬ ಇಷ್ಟ ನನಗೆ ಈ ಥರ. ಸೊ ನಾನು ನಿಯರ್ಲಿ 2 ಇಯರ್ಸಿಂದ ಇದನ್ನು ಮಿಸ್ ಮಾಡ್ಕೊಂಡಿದ್ದೆ. ಸೊ ಅಭಿಯವ್ರು ಬೈತಾಯಿದ್ರು, ನೀನು ಏನಕ್ಕೆ ಹೋಗ್ತಿದ್ಯಾ ಪಾಪ ಎತ್ಕೊಂಡು ಅದರಲ್ಲಿ ಅಂತ. ಸೊ ಏನೇ ಇರಲಿ, ನಾನಂತೂ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಮದುವೆಗೆ ಮುಂಚೆ ಅಂತೂ ಈ ಥರ ತುಂಬ ಹೋಗ್ತಿದ್ವಿ. ಇವಾಗಂತೂ ನಾನು ತುಂಬ ಕಡಿಮೆ ಆಗಿಬಿಟ್ಟಿದ್ದೆ. ಸೊ ಪ್ರೆಗ್ನೆನ್ಸಿ ಬಾಣ್ತನ ಅದು ಇದು ಅಂತ. ಸೊ ಇವಾಗ ಚಾನ್ಸ್ ಸಿಕ್ತು, ಸೊ ಹೋಗ್ಬಿಡೋಣ ಅಂತ ಹೇಳ್ಕೊಂಡು ಹೋಗ್ತಿದ್ದೀನಿ. ನನಗದು ತುಂಬ ಇಷ್ಟ. ಸೊ ಕೂತ್ಕೊಂಡು ಆರಾಮಾಗಿ ಹೋಗಿ ಮಾತಾಡಿಕೊಂಡು ಅದು ಇದು ನಗಾಡ್ಕೊಂಡು ಸೊ ಹೋಗೋದು, ಅಲ್ಲೋಗಿ ಪೂಜೆ ಎಲ್ಲ ಮಾಡೋದು, ಪ್ರಸಾದ ಎಲ್ಲ ಮಾಡಿಕೊಂಡು ತಿನ್ಕೊಂಡು ಚಿಟ್ ಚಾಟ್ ಮಾಡಿಕೊಂಡು ಬರೋದು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನನಗೊಂಥರ ಈಚ್ ಆ್ಯಂಡ್ ಎವ್ರಿಥಿಂಗು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನನ್ನ ಅಭಿಲಾಷೆ. ಸೊ ಹಂಗೆ ನನ್ನ ಮಗನಿಗೂ ಕೂಡ ನಾನು ಎಲ್ಲೇ ಹೋಗಲಿ, ಸೊ ಅವ್ನು ನನಗೆ ಬರ್ಡನ್ನು ಭಾರ ಅಂತ ನನಗೆ ಅನಿಸಲ್ಲ. ನನಗೆ ಎಲ್ಲೇ ಹೋದ್ರೂ ಕೂಡ ಅವನ್ನ ಕರ್ಕೊಂಡು ಹೋಗ್ತೀನಿ. ಅವ್ನಿಗೂ ಕೂಡ ಎಲ್ಲ ಗೊತ್ತಾಗಬೇಕು. ಇವನ್ ಜಾತ್ರೆ ಅಂದರೆ ಜಾತ್ರೆಯಲ್ಲಿ ಎಲ್ಲನೂ ಕೂಡ ಅವನ್ನ ಎಂಜಾಯ್ ಮಾಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನನ್ನದು. ಸೊ ಅದಕ್ಕೆ ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತೀನಿ. ಸೊ ಅವನು ಕೂಡ ಅದಕ್ಕೆ ಕೋಆಪ್ರೇಟ್ ಮಾಡ್ತಾನೆ. ಅಳ್ಳೋದು ಆ ಥರ ಎಲ್ಲ ಮಾಡಲ್ಲ. ಅವನ್ನೆಲ್ಲರೂ ಕರ್ಕೊಂಡು ಹೋಗ್ಬಿಟ್ರೆ ಫುಲ್ಲು ಈಚೆಗಡೆ ಎಲ್ಲ ನೋಡಿಕೊಂಡು, ಲೈಟಿಂಗ್ಸ್ ಆಗಿರಲಿ ಅಥವಾ ಹೊರಗಡೆ ಏನೇ ಗ್ರೀನರಿ ಆಗಿರಲಿ, ಅನಿಮಲ್ಸ್ ಆಗಿರಲಿ, ಅವ್ನು ಅನಿಮಲ್ ಲವರು. ಸೊ ಅನಿಮಲ್ಸ್ ಆಗಿರಲಿ ಪ್ರತಿಯೊಂದು ಕುಡ್ಕೊಂಡು ನೋಡಿಕೊಂಡು ಎಂಜಾಯ್ ಮಾಡ್ತಾನೆ. ಸೊ ಅದೊಂದು ಖುಷಿ ಆಗುತ್ತೆ. ಸೊ ನನ್ನ ಮಗನು ನನ್ನ ಥರನೇ. ಸೊ ಅವನು ಕರ್ಕೊಂಡು ಹೋಗ್ತಿದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ವೆಯ್ಟ್ ಮಾಡ್ತಿದ್ದಾರೆ ನಮ್ಮ ಅಣ್ಣ, ಬಾ ಬೇಗ ಅಂತ ಕರಿತಿದ್ದಾನೆ. ಸೊ ಹೋಗೋಣ. ಸೊ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಪಟಾಪಟ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಹಾಗೆ ಈ ಡ್ರೆಸ್ನ ನಾನು ಮೀಶೋಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಜಸ್ಟ್ 307 ರುಪೀಸು. ಸೊ ಇದೇನಂತಂದರೆ ಇದು ಬರುತ್ತೆ, ಏನದು ಟಾಪು ಮತ್ತು ದುಪಟ್ಟ ಬರುತ್ತೆ, ಪ್ಯಾಂಟ್ ಇಲ್ಲ. ಸೊ ನಾನಿದ್ರು ಕೋಡ್ನ ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಯಾರಿಗೆಲ್ಲ ಬೇಕು ಪರ್ಚೇಸ್ ಮಾಡಿ. ಸೊ ತುಂಬಾ ಚೆನ್ನಾಗಿದೆ. ನನ್ನ ಸೈಜ್ XLನ ಆರ್ಡ್ರ್ ಮಾಡಿದ್ದೆ. ಸೊ ನನಗೆ ಕರೆಕ್ಟಾಗಿ ಫಿಟ್ ಆಗಿದೆ. ಸ್ವಲ್ಪ ಸ್ಲೀವ್ಸ್ ಎಲ್ಲ ಲೂಸ್ ಇತ್ತು, ಸೊ ಅದನ್ನ ಫಿಟ್ ಮಾಡಿಸ್ಕೊಂಡೆ. ಸೊ ತುಂಬ ಚೆನ್ನಾಗಿದೆ. ನಮ್ಮ ಅಕ್ಕ ಚೆನ್ನಾಗಿದೆ ಎಲ್ಲಿ ತೊಗೊಂಡೆ ಅಂತ ಕೇಳ್ತಾ ಇದ್ದು. ಸೊ ಹಂಗೆ ನಿಮಗೂ ಹೇಳ್ತಾ ಇದ್ದೀನಿ, ನಿಮ್ಗೆ ಏನಾದ್ರು ಯೂಸ್ ಆಗ್ಬೋದು ಅಂತ. ಸೊ ನಿಮ್ಗೆ ಏನಾದ್ರು ಬೇಕಿದ್ರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಪರ್ಚೇಸ್ ಮಾಡಿ. ಸೊ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾವು ಇನ್ನೂ ಬೇಗನೆ ಹೊರಡಬೇಕಿತ್ತು. ಸೊ ಟೈಮ್ ಆಯಿತು ಅಂತಲೇ ಹೇಳ್ಬೋದು. ಸೊ ಈ ಥರ ಒಂದು ಲಗೇಜ್ ಆಟ ಮಾಡಿಕೊಂಡು ಹೋಗ್ತಾ ಇದ್ವಿ. ಸೊ ಅಭಿಯವ್ರು ಬೈತಾಯಿದ್ರು, ಏನಕ್ಕೆ ಹೋಗ್ತಿದ್ಯಾ, ನಾನು ಬರ್ತಿರ್ಲಿಲ್ವಾ ಅಂತ. ಬಟ್ ಸ್ಟಿಲ್ ನಂಗೆ ಇದೇ ಥರ ಇಷ್ಟ. ಸೊ ಅದಕ್ಕೆ ಹೋಗ್ತಾ ಇದ್ವಿ. ಸೊ ನಮ್ಮ ಅತ್ತಿಗೆ ಒಬ್ಬರು ಬರಬೇಕಿತ್ತು, ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಆಮೇಲೆ ಹೊರಟ್ವಿ. ಸೊ ಹೋಗೋಷ್ಟರಲ್ಲಿ ಒಂದು 11 o'clock ಆ ಥರ ಆಗಿತ್ತು. ಸೊ ಅಲ್ಲೇ ಅಯ್ಯಪ್ಪ ಸ್ವಾಮಿಗೂ ಕೂಡ ಅಲ್ಲೇ ಎಲ್ಲ ಪೂಜೆಯನ್ನು ಮಾಡ್ತಾಯಿದ್ರು. ಸೊ ಅವತ್ತು ಈಡ್ ಮುರಿ ಕಟ್ತಿದ್ರಂತೆ. ಅವತ್ತು
ಅವತ್ತೇನಂದರೆ ಯಾರೋ ಸತ್ತೋಗಿದ್ರು ಅಂತ ಅಂದ್ಬಿಟ್ಟು ಅವರು ದಪ್ಪನ ಮಾಡೋವರೆಗೂ ಬರೋ ಆಗಿಲ್ಲ ಊರೊಳಗೆ ಅಂದ್ಬಿಟ್ಟು ಅವ್ರು ಊರಿಂದ ಹೊರಾಗಿದ್ರು ಮಾಲೆ ಹಾಕ್ಸ್ಕೊಂಡಿರೋರೆಲ್ಲ. ಸೊ ದೇವಸ್ಥಾನದ ಬಂದು ಬಾಗಿಲು ತೆಗಿತಿದ್ದಾರೆ ಪೂಜಾರರು. ಸೊ ನಾವೆಲ್ಲ ಹೊರಗಡೆ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಸೊ ಎಲ್ಲರೂ ಹೋಗಿದ್ವಿ ಫ್ಯಾಮಿಲಿ. ಸೊ ಎಲ್ಲ ನಮ್ಮ ದೊಡ್ಡಪ್ಪ ಎಲ್ಲ ಒಟ್ಟಿಗೆ ಹೋಗಿದ್ವಿ, ನಮ್ಮ ಅತ್ತಿಗೆದಿರು ಎಲ್ಲ ಸೇರಿ. ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನಾನು ಮನೆ ದೇವ್ರಿಗೆ ಬಂದು ಆಲ್ರೆಡಿ 2 ಇಯರ್ಸ್ ಆಗಿತ್ತು, ಮದುವೆ ಆಗಿ ಹೊಸದ್ರಲ್ಲಿ ಬಂದಿದ್ದು. ಸೊ ಇವಾಗ ಬಂದಿದ್ದೀನಿ ಪಾಪ ಇಟ್ಕೊಂಡು. ಹೆಂಗೋ ಪಾಪ ಬರ್ತಡೇ ಕೂಡ ಇತ್ತಲ್ಲ, 1 ವರ್ಷ ಆಯ್ತಲ್ಲ, ಸೊ ಪೂಜೆ ಮಾಡಿದಾಗ ಆಗುತ್ತೆ ಅಂದ್ಕೊಂಡು ಬಂದ್ವಿ. ಸೊ ಮತ್ತೆ ಪಾಪಗೆ ಮುಡಿ ಕೊಡಕ್ಕೆ ಹೋದಾಗ ಮತ್ತೆ ಹೋಗ್ತೀವಿ. ಸೊ ಅವಾಗ ಹೋದಾಗ ಪಾಪಗೆ ಮುಡಿ ಕೊಟ್ಟು ಪೂಜೆ ಮಾಡಿಸ್ಕೊಂಬರ್ತೀವಿ. ಸೊ ಮಮ್ಮಿ ನಾವು ತರಬೇಕಾ ಪೂಜೆ ಸಾಮಾನು ನನ್ನ ಗಂಡನ ಮನೆ ಕಡೆಯಿಂದ ಅಂತ ಕೇಳಿದೆ. ಏನು ಬೇಡ, ನೀವು ಮುಡಿ ಕೊಡುವಾಗ ಬರ್ತಿರಲ್ಲ ಆವಾಗಲೇ ತಂದು ಮಾಡಿಸಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಪೂಜೆ ಕೊಡೋಕ್ಕೆ ಅಂತ. ಸೊ ಗಾಯ್ಸ್ ಬಂದ್ವಿ, ರೀಚ್ ಆದ್ವಿ ದೇವಸ್ಥಾನಕ್ಕೆ. ಪೂಜೆ ಮಾಡ್ಸೋಕ್ಕೆಲ್ಲ ಕೊಟ್ಟಿದ್ದೀವಿ. ಸೊ ಅವ್ರ ಪೂಜೆ ಪ್ರಸಾದ ಎಲ್ಲ ತಯಾರಿ ಮಾಡೋವರೆಗೂ ನಾವು ಹಂಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ದೇವಸ್ಥಾನ ಹಂಗೆ ಇಲ್ಲಿ ಒಂದು ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕ್ಸ್ಕೊಂಡಿರೋರೆಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ. ದೇವ್ರ ಫೋಟೋ ಎಲ್ಲ ಇಟ್ಕೊಂಡು ಇಲ್ಲೇ ಇವತ್ತೇನೋ ವೈಡ್ ಮುರಿ ಕಟ್ತಾರಂತೆ. ಸೊ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇಲ್ಲಿ ಚಿಕ್ಕಮ್ಮ ದೇವಿ ಅಂತ ಒಂದು ದೇವರಿದೆ. ಸೊ ಅದು ನಮ್ಮ ಮನೆ ಹೆಣ್ಣು ದೇವರು. ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಇಲ್ಲಿ 3-4 ದೇವಸ್ಥಾನ ಇದೆ. ಸೊ ಒಂದಾದ್ಮೇಲೆ ಹೋಗಬೇಕು. ಸೊ ಸದ್ಯಕ್ಕೆ ಇಲ್ಲಿ ಭೈರವೇಶ್ವರ ಟೆಂಪಲಲ್ಲಿ ಇದ್ದೀವಿ. ಸೊ ನಾವು ಬೋರಪ್ಪ ಅಂತ ಕರಿತೀವಿ. ಸೊ ಇದು ನಮ್ಮ ಅಪ್ಪನ ಮನೆ ದೇವರು. ಸೊ ಇಲ್ಲಿದ್ದೀವಿ. ಸೊ ನೆಕ್ಸ್ಟ್ ಅಲ್ಲಿ ಹೋಗ್ತೀವಿ. ಸೊ ಅಲ್ಲೋದಾಗ ಸಿಗ್ತೀವಿ. ಪೂಜೆ ಸಾಮಾನೆಲ್ಲ ಪೂಜೆ ಕೊಟ್ಬಿಟ್ಟು ಮೀನ್ ವೈಲ್ ನಾವು ಬೇರೆ ದೇವ್ರುಗಳಿಗೂ ಕೂಡ ಪೂಜೆ ಮಾಡ್ಕೊಂಡು ಬಂದ್ಬಿಡೋಣ ಅಂದ್ಕೊಂಡು ಹೋಗ್ತಾ ಇದ್ವಿ. ಸೊ ಆವಾಗ ಆನ್ ದ ವೇ ಇದು ಏನು ಶಾಸನಗಳು ಸಿಕ್ಕಿರುತ್ತೆ ಅದನ್ನೆಲ್ಲನೂ ಕೂಡ ಈ ಥರ ಜೋಡಿಸಿದ್ರು. ಸೊ ನಾಗಮಂಗಲಕ್ಕೆ ಅದರದ್ದೇ ಆದಂಥ ಇತಿಹಾಸ ಇದೆ. ಸೊ ನಾನು ಕೆಲವೊಬ್ಬರು ವಿಡಿಯೋ ನೋಡೇ ತಿಳ್ಕೊಂಡೆ, ನನಗೂ ಅಷ್ಟಾಗಿ ಗೊತ್ತಿರಲಿಲ್ಲ. ಸೊ ಇದು ಬಂದು ನಾಗಮಂಗಲ ತಾಲೂಕಿಗೆ ಬರುತ್ತೆ. ಸೊ ತೆಂಗಿನ ಭಾಗ ಅಂತ ಏನು ಹೇಳ್ತಾರೆ ಅದು ಈ ಊರು, ಚೀನಿಯಾ ನಿಯರ್ ಇದೆ. ಸೊ ಇಲ್ಲಿ ಇರೋದು ನಮ್ಮನೆ ದೇವರು. ಸೊ ಪ್ರತಿ ವರ್ಷವೂ ಕೂಡ ನಾವು ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ತುಂಬಾ ದೇವರಿದೆ. ನಮ್ಮ ಮನೆ ದೇವ್ರು ಬಂದು ಮಸ್ನಮ್ಮ ಮತ್ತು ಚಿಕ್ಕಮ್ಮ ಅಂತ ಹೆಣ್ಣು ದೇವರಿದೆ. ಸೊ ಗಂಡು ದೇವ್ರು ಬಂದು ಭೈರವೇಶ್ವರ. ಸೊ ಈ 3 ದೇವರು ನಮ್ಮ ಮನೆ ದೇವ್ರುಗಳು. ಸೊ ಅಲ್ಲಿಗೆ ಪೂಜೆ ಮಾಡಬೇಕಲ್ವ, ಹೆಣ್ಣು ದೇವ್ರಿಗೆ ಸಲ್ಲಿಸ್ಬೇಕು ಅಂತ ಹೋಗ್ತಿದ್ದೀವಿ. ಸೊ ಅಲ್ಲಿ ಹೋಗಿ ನೋಡಿದ್ರೆ ಏನು ಕೂಡ ಅಂದರೆ ಪೂಜಾರಿ ಯಾರೂ ಇರಲಿಲ್ಲ, ನಾವೇ ಪೂಜೆ ಮಾಡ್ಕೊಂಡು ಬಂದ್ವಿ. ಸೊ ಇನ್ನೊಂದು ಖುಷಿಯಾದ ವಿಚಾರ ಏನಂತಂದರೆ ಮೀನ್ ವೈಲ್ ನಾವು ಹೋಗುವಾಗ ನನಗೆ ನಮ್ಮ ಇಟ್ಕೆ ಫ್ಯಾಕ್ಟ್ರಿದು SPV ಬ್ರ್ಯಾಂಡು ಇಟ್ಕೆ ಕಾಣಿಸ್ತು. ಸೊ ಖುಷಿ ಆಗೋಯ್ತು ನನಗೆ, ನಮ್ಮ ಇಟ್ಕೆ ಫ್ಯಾಕ್ಟ್ರಿದು ಇಟ್ಕೆ ಇದು ಅಂತ ನಮ್ಮ ದೊಡ್ಡಮ್ಮವ್ರಿಗೆಲ್ಲ ತೋರಿಸ್ತಾ ಇದ್ದೆ. ಸೊ ಅದಾದಮೇಲೆ ನಾವು ಇಷ್ಟು ಜನ ಬಂದಿದ್ದೀವಿ. ಸೊ ಎಲ್ಲ ಪೂಜೆ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಮೇಯ್ನಾಗಿ ದೇವರು ಮೂಡಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ಆ್ಯಕ್ಚುಲಿ ಮೇಯ್ನಾಗಿ ನಾವು ಪೂಜೆ ಮಾಡುವಂಥದ್ದು. ಸೊ ಈ ದೇವ್ರಿಗೆ ಏನಂತಂದರೆ ಗಂಡಸರು ಒಳಗೆ ಹೋಗ್ಬೋದು, ಹೆಂಗಸರು ಯಾರು ಕೂಡ ಒಳಗೆ ಹೋಗೋ ಆಗಿಲ್ಲ. ಸೊ ಇದೇನಂದರೆ ನಾನು ನೋಡಿರೋ ಪ್ರಕಾರ, ನನಗೆ ನೆನಪಿರೋ ಪ್ರಕಾರ ಒಂದೇ ಸಲ ಅನಿಸುತ್ತೆ ನಾನು ಓಪನ್ ಆಗಿರೋದು ನೋಡಿರೋದು. ಯಾವಾಗಲೂ ಕ್ಲೋಸೇ ಇರುತ್ತಪ್ಪ. ಇದಕ್ಕೆ ಪೂಜಾರಿ ಇದ್ದಾರೋ ಏನೋ ಅಷ್ಟೆಲ್ಲ ನನಗೆ ಐಡಿಯಾ ಇಲ್ಲ. ಸೊ ಅಲ್ಲಿ ದೇವರು ಮೂಡಿರೋದು ಅಂತ ಹೇಳ್ತಾಯಿದ್ರು ಮಮ್ಮಿ. ಸೊ ನಾವೆಲ್ಲ ಪೂಜೆ ಮಾಡುವಾಗ ಇಲ್ಲೇ ಹೊರ್ಗಡೆನೇ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಯೂಶ್ವಲಿ ಯಾರೂ ಇಲ್ಲ ಅಂದರೆ ಅಂತ. ಸೊ ಅಂದರೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಹೂವೆಲ್ಲ ಹಾಕ್ಬಿಟ್ಟಿದ್ರಲ್ಲ, ಸೊ ಅಷ್ಟಾಗಿ ಕಂಡಿಲ್ಲ. ಸೊ ಚಿಕ್ಕಮ್ಮ ದೇವಿಗೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಮಾರಮ್ಮ ಟೆಂಪಲ್ಗೆ ಬಂದ್ವಿ. ಸೊ ನಮ್ಮ ದೇವ್ರುಗಳನ್ನ ಪೂಜೆ ಮಾಡಿಕೊಂಡು ಆ ಗ್ರಾಮ ದೇವತೆನ ಹೆಂಗೆ ಬಿಡೋಕ್ಕಾಗತ್ತಲ್ವ. ಸೊ ಇವಾಗ ಇದು ಕನ್ಸ್ಟ್ರಕ್ಟ್ ಆಗಿರೋದು. ಸೊ ಮುಂಚೆ ಅಂತೂ ಹೆಂಗಿತ್ತು ಅಂದರೆ ಒಂದು ಹಳೆ ಮನೆಯಲ್ಲಿ ದೇವ್ರನ್ನ ಇಟ್ಟಿದ್ರು. ಸೊ ಇವಾಗ ಊರಿನ ಜನ ಎಲ್ಲ ಸೇರಿ ದೇವಸ್ಥಾನ ಕಟ್ಟಿಸಿ ನಿಯರ್ಲಿ 1 ಇಯರ್ ಆರ್ 1.5 ಇಯರ್ ಆಗಿರ್ಬೋದು ಅಷ್ಟೇ. ಇವಾಗ ಇದನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡಿರೋದು. ಸೊ ನಾವೆಲ್ಲ ಪೂಜೆ ಮಾಡುವಾಗ ನಮ್ಮ ಅಣ್ಣ ಅಪ್ಪನೂ ಕೈಲಿ ಗಂಟೆನ ಹೊಡಿಸ್ತಾ ಇದ್ರು. ಸೊ ಅವ್ನು ಎಷ್ಟು ಚೆನ್ನಾಗಿ ಗಂಟೆ ಹೊಡಿತಾ ಇದ್ದ ಅಂದರೆ ನಾನು ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಗಂಟೆ ಹೊಡಿತಾನೆ ಅಂತ. ನೋಡಿ ಹೊಡಿ ಸೊ ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ವಿ. ನಮ್ಮ ಅಣ್ಣನೂ ಕೂಡ ಪೂಜೆ ಮಾಡ್ತಾ ಇದ್ದ. ಸೊ ಇವಾಗಿದು ಹೊಸ್ದಾಗಿ ಕನ್ಸ್ಟ್ರಕ್ಟ್ ಆಗಿರೋದ್ರಿಂದ ಇಷ್ಟು ನೀಟಾಗಿದೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಬಂದ್ವಿ. ಸೊ ಇಲ್ಲೇನಪ್ಪ ಅಂತಂದರೆ
ನಾವೇ ಪ್ರಸಾದನ ಮಾಡ್ಕೋಬೇಕು. ಒಳಗಡೆ ಸ್ವಲ್ಪ ಪ್ರಸಾದ ಮಾಡ್ತಾರೆ ಅಷ್ಟೇ. ಸೊ ಹೊರಗಡೆ ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಅಕ್ಕಪಕ್ಕ ಮನೆಯವ್ರಿಗೂ ಕೂಡ ನಾವು ಪ್ರಸಾದ ಕೊಡಬೇಕಾಗತ್ತೆ. ಸೊ ಅದಕ್ಕೆ ಕ್ವಾಂಟಿಟಿ ಜಾಸ್ತಿ ಬೇಕಲ್ವಾ, ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ನಾವು ಹೊರಗಡೆ ಪ್ರಸಾದನ ಮಾಡ್ಕೋತೀವಿ. ಸೊ ಅವರು ದೇವ್ರ ಮುಂದೆ ಇರೋ ಪ್ರಸಾದನ ಕೊಡ್ತಾರೆ. ಸೊ ಅದನ್ನು ನಾವು ಮಾಡಿರೋ ಪ್ರಸಾದಕ್ಕೆ ಮಿಕ್ಸ್ ಮಾಡ್ಕೋತೀವಿ. ಸೊ ಇಲ್ಲೇನಪ್ಪ ಅಂತಂದರೆ ಇವಾಗ ನೆಕ್ಸ್ಟು ದೇವ್ರು ಬಂದು ಮಸ್ನಮ್ಮ ಅಂತ. ಸೊ ಆ ದೇವ್ರಿಗೆ ಹೋಗ್ತಿದ್ದೀವಲ್ವಾ, ಸೊ ಅಲ್ಲೂ ಕೂಡ ಪ್ರಸಾದನ ತೊಗೊಂಡೋಗಿ ಅಲ್ಲೂ ಕೂಡ ನೈವೇದ್ಯ ಇಡಬೇಕು. ಸೊ ಹಾಗಾಗಿ ಪ್ರಸಾದನ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಎಲ್ಲ ಎದ್ರುಕೊಂಡು ಬರೋಕ್ಕೆ ರೆಡಿ ಇಲ್ಲ. ಸೊ ನಾನು ಮಮ್ಮಿ ನಾವೆಲ್ಲ ಹೊರಟ್ವಿ. ಸೊ ಏನಕ್ಕೆ ಅಂತಂದರೆ ಅವ್ರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಜೇನ್ಕೆಲ್ ಕಟ್ಸ್ಕೊಂಡು. ಸೊ ಹಾಗಾಗಿ ಅವರು ಬರೋಕ್ಕೆ ರೆಡಿ ಇರಲಿಲ್ಲ. ಸೊ ನಾನಿಲ್ಲ ನಾನು ಹೋಗಬೇಕು, ತುಂಬ ಡೇಸ್ ಆಯಿತು, ಹೋಗಲೇಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇಲ್ಲೆಲ್ಲ ಪೂಜೆ ಆಯಿತು. ಇವಾಗ ನಮ್ಮ ಮನೆ ಹೆಣ್ದೇವ್ರ ಹತ್ರ ಹೋಗ್ತಿದ್ದೀವಿ. ಸೊ ಅಲ್ಲಿ ಫುಲ್ಲು ಜೇನಿದೆ, ಎಲ್ಲರೂ ತುಂಬ ಜೇನು ಕಚ್ಬಿಟ್ಟಿದೆ ಈ ಸಲ ಅಂತ ಹೇಳ್ತಿದ್ದಾರೆ. ಸೊ ನೋಡಬೇಕು, ಹೋಗ್ತಿದ್ದೀವಿ. ಬೇಗ ಹೂ ಕೂಡ ಮುರಿದಿದ್ದನ್ನೆಲ್ಲ ತೆಗೆದಿಟ್ಬಿಟ್ವಿ. ಸೊ ಅಲ್ಲಿ ಏನು ಧೂಪ ಏನೂ ಹಾಕೋಂಗಿಲ್ಲ ಅಂತೆ. ಸೊ ನಮ್ಮ ಅಗ್ರಿಕಲ್ಚರಲ್ಲಿ ಹೇಳ್ಕೊಟ್ಟಿದ್ರು, ಆ್ಯಸ್ ಪರ್ ಸೈನ್ಸು ಹನಿ ಬೀಸ್ ಏನು ಮಾಡುತ್ತೆ ಅಂದರೆ ಹ್ಯೂಮನ್ ಇಂಟರ್ವೆನ್ಷನ್ ಜಾಸ್ತಿ ಇರಲ್ವಲ್ಲ, ಆ ಕಡೆ ಪ್ಲೇಸಲ್ಲಿ ಉಟ್ಕೊಂಡು ತುಂಬ ಎತ್ತರ ಬಿಲ್ಡಿಂಗು ಈ ಕಡೆ ಅವ್ರಿಗೆ ಹಾಮ್ ಆಗಬಾರ್ದು ಅಂತ ಆ ಕಡೆ ಹೋಗಿ ಗೂಡು ಕಟ್ಟಾರಂತೆ. ಸೊ ಇಲ್ಲೂ ಹಂಗೇ ತುಂಬ ಎತ್ತರ ಒಂದು 3 ಆಲದ ಮರ ಕ್ಲಬ್ ಆಗಿದೆ, ಅಲ್ಲಿ ಕಟ್ತವೆ. ಪ್ರತಿ ವರ್ಷ ಇರುತ್ತೆ, ಈ ವರ್ಷ ಜಾಸ್ತಿ ಇದೆಯಂತೆ. ಅದಕ್ಕೆ ಮಮ್ಮಿ ಹೇಳ್ತಿದ್ದಾರೆ ಬೇಗ ಪೂಜೆ ಮಾಡ್ಕೊಂಡು ಬಂದ್ಬಿಡು ಅಂತ. ಸೊ ಇವಾಗ ಹೋಗೋಣ, ತೋರಿಸ್ತೀನಿ ಸಾಧ್ಯ ಆದರೆ ನಿಮಗೂ ಕೂಡ. ಸೊ ಎಷ್ಟು ಎತ್ತರದಲ್ಲಿ ಕಟ್ಟಿದ್ದಾವೆ ಅಂತ. ಸೊ ನಾವು ತುಂಬ ಜನನೇ ಹೋಗಿದ್ವಿ. ಬಟ್ ಇಲ್ಲಿ ಏನಂತಂದರೆ ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ. ಲಾಸ್ಟ್ ಟೈಮು ನಮ್ಮ ಪ್ರೇಮ ಆಂಟಿ ಅಂತ ನಮ್ಮ ಮಮ್ಮಿಯವ್ರ ತಂಗಿ ಇದ್ದಾರೆ. ಸೊ ಅವರು ಕೂಡ ಲಾಸ್ಟ್ ಟೈಮು ಈ ಕಾರ್ತಿಕ ಮಾಸದಲ್ಲಿ ಪೂಜೆ ಮಾಡ್ಸಕ್ಕೆ ಹೋದಾಗ ಅವ್ರಿಗೆ ಜೇನು ಅಟ್ಯಾಕ್ ಆಗಿಬಿಟ್ಟಿತ್ತು. ಸೊ ಅವ್ರು ಎದ್ರುಕೊಂಡು ಬರಲೇ ಇಲ್ಲ. ಸೊ ನಾವು ನಂಗೆ ನಿಜ ಅಷ್ಟೆಲ್ಲ ಜೇನು ನೋಡಿ ಬಂದಿರೋದೇ ಹೆಚ್ಚು ಅನಿಸುತ್ತೆ. ಎಲ್ಲರೂ ಅದೇನಂದರೆ ಒಂದು ಜೇನು ಕಚ್ಚಿದ್ರೆ ನಾವೇನಾರ ಒಂದು ಜೇನು ಹುಳನ ಸಾಯಿಸಿದ್ವಿ ಅಂದರೆ ಅದು ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಆ ಸ್ಮೆಲ್ಲಿಗೆ ಇಡೀ ಜೇನೇ ಎದ್ಬಿಡುತ್ತೆ. ಸೊ ಈ ಥರ ನೋಡ್ತಿದ್ದಾರಲ್ಲ ಎಷ್ಟು ಜೇನು ಕಚ್ಚಿದೆ ಅಂತ ಸೀರಿಯಸ್ಲಿ ಭಯ ಆಯ್ತಿತ್ತು. ನಾನು ದೇವ್ರ ಹತ್ರ ಏನು ಕೈ ಮುಗ್ದು ಏನು ಬೇಡ್ಕೊಂಡು ಅನ್ನೋದೇ ನೆನಪಿಲ್ಲ. ಸೊ ಹೋಗಿದ್ದಾಯಿತು, ಅನ್ನೋದು ಕೈ ಮುಗ್ದಿದ್ದಾಯಿತು, ಬಂದ್ಬಿಟ್ವಿ ಸಡನ್ನಾಗಿ. ಮಮ್ಮಿ ವಿಡಿಯೋ ಮಾಡಬೇಡ ಜೇನಿದ್ರೆ ಕಷ್ಟ ಅಂತ ಹೇಳ್ತಾಯಿದ್ರು. ಸೊ ಇಲ್ಲೇನಂದರೆ ಎಂಡಲ್ಲಿ ಬರುವಾಗ ಗಂತ್ಕಡ್ಡಿ ಇವೆಲ್ಲ ಹಾಕ್ಬಿಟ್ಟು ಬರ್ತಾರೆ. ಮುಂಚೆನೇ ಹಾಕಿದ್ರೆ ಆ ಹೊಗೆಗೆ ಜೇನು ಎದ್ಬಿಡುತ್ತೆ ಅಂತ. ಸೊ ಗೈಸ್ ಪೂಜೆ ಮಾಡ್ಕೊಂಡು ಬಂದ್ವಿ. ಸೊ ಮಮ್ಮಿ ನೀನು ಬೇಗ ಹೋಗು, ಅಲ್ಲೇನಂದರೆ ಗಂತ್ಕಡ್ಡಿ ಅವೇನು ಎಲ್ಲ ಎಂಡಲ್ಲಿ ಬರುವಾಗ ಹಚ್ಬಿಟ್ಟು ಬಂದುಬಿಡ್ತಾರೆ. ಸೊ ನಮ್ಮ ಮನೆ ದೇವ್ರು ಬಂದು ಅಲ್ಲೇ ನೆಲೆಸಿರೋದು ಕೆಳಗಡೆ. ಸೊ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ತುಂಬ ಜೇನಿರುತ್ತೆ. ಸೊ ಏನಂದರೆ ಈ ಸಲ ತುಂಬ ಇದೆ ಅಲ್ವಾ, ತುಂಬ ಪ್ರತಿ ಸಲಗಿಂತ ತುಂಬ ಗೂಡಿದೆ. ಆಮೇಲೆ ಹೂ ಮುಡಿಯೋಂಗಿಲ್ಲ ಆ ಥರ ಎಲ್ಲ. ಸೊ ಗಂಡಸರೇ ಹೋಗ್ಬಿಟ್ಟು ಹಚ್ಕೊಂಬರ್ತಿದ್ರು, ಇವಾಗ ಹೆಂಗಸರು ಕೂಡ ಹೋಗ್ತಾರೆ. ಸೊ ಆಮೇಲೆ ಏನಂದರೆ ನಮ್ಮನೆ ದೇವರಿಗೆ ಮೇಲ್ಗಡೆ ಏನೂ ಕವರ್ ಮಾಡೋಂಗಿಲ್ಲ, ಏನೋ ಅದು ಬಿಸಿಲಲ್ಲೇ ಇರಬೇಕು ಅಂತ ಏನೋ ದೇವ್ರು ಕೇಳಿರೋದ್ರಿಂದ ಹಂಗೆ ಮಾಡಿದ್ದಾರೆ. ಫಸ್ಟು ಬರೀ ಕಲ್ಲಷ್ಟೇ ಇತ್ತು, ಇವಾಗ ಸ್ವಲ್ಪ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ನಿಂಗೇನು ಅನ್ನಿಸ್ತು ಪವಿ? ಚೆನ್ನಾಗಿ ಅನಿಸ್ತು. ಸೊ ಇವಳು ನಮ್ಮ ಅಣ್ಣನ ಮಗಳು, ಇವಳು ಕೂಡ ಪೂಜೆಗೆ ಬಂದಿದ್ಲು. ಸೊ ಇವಳಿಗೂ ಭಯ ಆಗ್ತಿತ್ತಂತೆ. ಅದಕ್ಕೆ ನಾನು ಮಮ್ಮಿ ನಡೀರಿ ನೀವಿಬ್ಬರು ಅಂತ ಕಳಿಸ್ಬಿಟ್ರು. ಸೊ ಅವ್ರು ಇನ್ನೂ ಅಲ್ಲೇ ಪೂಜೆ ಮಾಡ್ತಿದ್ದಾರೆ. ಸೊ ನಾವಿಬ್ರು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಮುಗೀತು. ಸೊ ಇವಾಗ ಮೇಯ್ನ್ ಪೂಜೆ ಮುಗಿಸ್ಕೊಂಡು ಮನೆಗೆ ಹೊರಡ್ತೀವಿ. ಸೊ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸೊ ಪ್ರಸಾದ ಮಾಡಿದ್ದಾರೆ ರಸಾಯನ. ಸೊ ಎಲ್ರಿಗೂ ಇಷ್ಟ. ಸೊ ಮಾಡಿದ್ದಾರೆ, ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೊರಡ್ತೀವಿ. ಸೊ ಮೊದಲು ಎಷ್ಟೊಂದು ಜನಕ್ಕೆ ತುಂಬ ಕಚ್ಚಿ ಹಾಸ್ಪಿಟಲ್ಗೂ ಅಡ್ಮಿಟ್ ಆಗಿರೋ ಕೇಸ್ಗಳಿದೆ. ಸೊ ಎಲ್ಲ ಭಯದಿಂದನೂ ಹೋದ್ವಿ, ಎಷ್ಟೊಂದು ಜನ ಬರಲೇ ಇಲ್ಲ ಇಲ್ಲಿ. ಸೊ ಅಲ್ಲಿಂದ ಪೂಜೆ ಮಾಡ್ಕೊಂಬಂದಮೇಲೆ ಇದು ನಮ್ಮನೆ ದೇವರು ಭೈರವೇಶ್ವರಗೆ ಪೂಜೆ ಮಾಡ್ತಿದ್ದಾರೆ. ಸೊ ಇಲ್ಲಿ ಪೂಜೆನ ಮುಗಿಸ್ಕೊಂಡು ಅಷ್ಟೊತ್ತಿಂದ ಕರೆಂಟ್ ಇತ್ತು, ಇವಾಗಲೇ ಕರೆಂಟ್ ತೆಗ್ದುಬಿಟ್ಟಿದ್ದಾರೆ. ಸೊ ಇವಾಗ ಪೂಜೆನ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಸೊ ಪ್ರಸಾದ ಎಲ್ಲ ತಿಂದ್ಕೊಂಡು, ಸೊ ಪ್ರಸಾದ ತಿನ್ನೋ ಗಡಿಬಿಡಿಲಿ ವೀಡಿಯೋ ಮಾಡೋದೇ ಮರ್ತ್ಕೊಂಡ್ಬಿಟ್ಟೆ. ಸೊ ನಮ್ಮಣ್ಣ ಇವಾಗ ನಾವು ಪೂಜೆ ಎಲ್ಲ ಮಾಡಿಸಿ ಹೊರಡುವಾಗ ದೇವರಿಗೆ ಇಲಿ ತೆಗೆದು ಒಂದು ಈಡ್ಕಾಯಿ ಹಾಕ್ಬೇಕಂತೆ. ಸೊ ಅದಕ್ಕೆ ನಾವು 3 ಜನದ ಮನೆಯಿಂದ ಹೋಗಿದ್ರಿಂದ 3 ಕಾಯಿನ ಹೊಡಿತಿದ್ದಾನೆ. ಸೊ ಇಷ್ಟೇ ಈ ವ್ಲಾಗ್. ಈ ನನ್ನ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಿಮ್ಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.